ಈ ವ್ಯವಸ್ಥೆ ಏನಿದೆ, ಈ ಪುರೋಹಿತಶಾಹಿ ವೈದಿಕಶಾಹಿ ಈ ಚಂದ್ರಗ್ರಹಣ ದಿನ ಯಾರು ಮಹಿಳೆಯರು ಮತ್ತು ಮಕ್ಕಳು ಯಾರು ಹೊರಗೆ ಬರಬಾರ್ದು, ಗರ್ಭಿಣಿಯರು ಹೊರಗೆ ಬರಬಾರ್ದು, ನೀವು ಓಡಾಡಬಾರ್ದು. ಅದರ ಜೊತೆಗೆ ಇಂಥ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಇಂಥ ರಾಶಿಯವರಿಗೆ ಕೆಟ್ಟದಾಗುತ್ತೆ, ನೀವು ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ನೀವು ಇಂಥ ಪೂಜೆ ಮಾಡಿಸ್ಬೇಕು ಅನ್ನುವಂಥ ಒಂದು ಮೌಢ್ಯವನ್ನು ಈ ಸಮಾಜದ ಮುಂದೆ ಬಿಡ್ತಾ ಇದ್ದಾರೆ. ಮತ್ತು ದಿನನಿತ್ಯ ದೃಶ್ಯ ಮಾಧ್ಯಮಗಳಲ್ಲಿ ಬೆಳಗ್ಗೆ ಈ ಥರ ಅಸಹ್ಯವನ್ನು ಎಲ್ಲ ಕಡೆ ಬಿತ್ತೋದ್ರಿಂದ ಇಲ್ಲಿ ಭಾರತದಲ್ಲಿ ಒಂದು ಅಜ್ಞಾನ ಮತ್ತು ಮೌಢ್ಯವನ್ನು ಬಿತ್ತಾರೆ. ಇದನ್ನು ವಿರೋಧಿಸಿ ನಾವು ಏನು ಈ ಚಂದ್ರಗ್ರಹಣ ವೇಳೆ ನಾವು ಎಲ್ಲ ಬಗೆಯ ನಮ್ಮ ಭೋಜನ ವಿಚಾರ ವೇದಿಕೆ ಗೆಳೆಯರು ಮತ್ತು ಅಲ್ಲೇ ಅನೇಕ ಸಹಪಾಠಿಗಳು ಇದನ್ನು ವಿರೋಧ ಮಾಡಿ ಎಲ್ಲ ರೀತಿಯ ತಿನಿಸುಗಳು ಮತ್ತು ತುರುಕುಗಳನ್ನು ತಿನ್ನೋ ಮೂಲಕ ಏನು ಈ ವ್ಯವಸ್ಥೆ ಇದೆ, ಈ ಪುರೋಹಿತಶಾಹಿ ವ್ಯವಸ್ಥೆಗೆ ನಾವು ಧಿಕ್ಕರಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ. ಇದೊಂದು ವಿಜ್ಞಾನದ ಸಹಜ ವಿದ್ಯಮಾನ ಇದೆ. ಸೊ ಈ ವಿದ್ಯಮಾನವನ್ನು ಇವರು ಏನು ಇದು ಜ್ಯೋತಿಷ್ಯವಾಗಿ ವಿಜ್ಞಾನದ ವಿಚಾರವನ್ನು ಜ್ಯೋತಿಷ್ಯವಾಗಿ ಮಾರ್ಪಡಿಸ್ತಾ ಇರೋದ್ರಿಂದ ಇದು ಭಾರತದಲ್ಲಿ ಬಹಳ ದೊಡ್ಡ ಅವೈಜ್ಞಾನಿಕ ಮತ್ತು ಹಿನ್ನಡೆ ಉಂಟಾಗುತ್ತೆ. ಇದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲ ಕೂಡ ತೊಡಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಅನ್ನೋ ಕಾರಣಕ್ಕಾಗಿ ಒಂದು ಕಾರಣಕ್ಕಾಗಿ ನಾವೆಲ್ಲ ಸ್ನೇಹಿತರು ಒಂದು ಸರಳವಾದಂಥ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಬಗೆಯ ಈ ಚಂದ್ರಗ್ರಹಣ ವೇಳೆ ತಿನ್ನೋ ಮೂಲಕ ನಾವು ಇದನ್ನು ವಿರೋಧಿಸಿದ್ವಿ.